Hello, namaste, all the students and parents. Welcome back to Anti-Clock ಏಕಲವ್ಯ 3.0 KCET ಅಂಡ್ ಕಾಮಿಡ್ ಕೌನ್ಸಿಲಿಂಗ್. ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಈಗ KCET ತುಂಬಾ ಟಫ್ ಆಗಿರ್ಲಿಕ್ಕೆ ಹೋಗಿ ಅಂಡ್ ಬೋರ್ಡ್ಸ್ ಪ್ರಿಪೇರ್ ಆಗ್ತಾ ಇದ್ದೀರಾ, ಬಟ್ ಆದ್ರೂ ಕೂಡ KCET ಆಸ್ ಎಕ್ಸ್ಪೆಕ್ಟೆಡ್ ಹೋಗಿರೋದಿಲ್ಲ. ಅಥವಾ KCET ಮಾರ್ಕ್ಸ್ ಅನ್ನ ನೋಡಿದಾಗ, ಪ್ರೀವಿಯಸ್ ಇಯರ್ ಮಾರ್ಕ್ಸ್ ಅನ್ನ ನೋಡಿದಾಗ ತುಂಬಾ ಭಯ ಪಡ್ತಾ ಇರ್ತೀರಾ. ಸರ್ ಏನಾಗುತ್ತೆ, ನನ್ನ ರ್ಯಾಂಕ್ ಮೋರ್ ದನ್ 80,000 ಹೋಗ್ತಾ ಇದೆ, ಮೋರ್ ದನ್ 1 lakh ಹೋಗ್ತಾ ಇದೆ, ನನ್ಗೆ ಸೀಟ್ ಸಿಗುತ್ತೋ ಇಲ್ವೋ ಅಂತೇಳಿ ತುಂಬಾ ಭಯ ಆಗ್ತಾ ಇದೆ. ನಂಗೆ ತುಂಬಾ ಕಾಲೇಜ್ ಕಡೆಯಿಂದ ಕಾಲ್ಸ್ ಗಳು ಬರ್ತಾ ಇದೆ, ಸೀಟ್ಸ್ ಗಳು ಸಿಗೋದಿಲ್ಲ, ಇವಾಗ್ಲೇ ಮ್ಯಾನೇಜ್ಮೆಂಟ್ ಸೇರಿ ಅಂತ ಕಾಲ್ಸ್ ಗಳು ಬರ್ತಾ ಇದೆ. ಸರ್ ನಾನು ಮ್ಯಾನೇಜ್ಮೆಂಟ್ ಸೇರಿ ಬಿಡೋದಾ? ಅಂದ್ರೆ ಕೆಲವೊಂದಿಷ್ಟು ಕಾಲೇಜ್ಗಳು ತುಂಬಾ ಹೈಪ್ ಮಾಡ್ತಾ ಇದ್ದಾರೆ. ಇವಾಗ ಜಾಯಿನ್ ಆದ್ರೆ ನಿಮ್ಗೆ 1 lakh ಕಡಿಮೆ ಆಗತ್ತೆ, ಇನ್ನು ಸ್ವಲ್ಪ ದಿನ ಬಿಟ್ರೆ ನಿಮ್ಗೆ ಕಂಪ್ಲೀಟ್ ಇದೇ ಸೀಟ್ಗಳೇ ಖಾಲಿ ಆಗತ್ತೆ, ಮತ್ತೆ ಸಿಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಏನ್ ಮಾಡ್ಲಿ ಸರ್ ಅಂತ ಹೇಳೋ ತುಂಬಾ ಡೌಟ್ ಗಳು ಬರ್ತಾ ಇದೆ. ತುಂಬಾ ಸ್ಟೂಡೆಂಟ್ಸ್ ಗಳು ಮತ್ತೆ ಪೇರೆಂಟ್ಸ್ ಗಳು ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ. ಅದಕ್ಕೊಂದು ಕ್ಲಾರಿಟಿಯನ್ನ ಕೊಡ್ಲಿಕ್ಕೋಸ್ಕರ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೇನೆ. ಈಗ ನಿಮ್ಮ ಮಾರ್ಕ್ಸ್ ತುಂಬಾ ಕಡಿಮೆ ಆಗಿರ್ಬೋದು. ನೀವು ಇವಾಗ ಲಾಸ್ಟ್ ಇಯರ್ ನ ಡೇಟಾವನ್ನ ತೆಗೆದು ನೋಡಿದ್ರೆ ನನ್ನ ರ್ಯಾಂಕ್ ಮೋರ್ ದನ್ 80,000 ಹೋಗ್ತಾ ಇದೆ ಸರ್, ನಮ್ಗೆ ಸೀಟ್ ಸಿಗೋದಿಲ್ವಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆ ನಿಮ್ಗೆ ನಾವೊಂದು ಕ್ಲಾರಿಟಿಯನ್ನ ಕೊಡ್ತಾ ಇದ್ದೇನೆ. ಮತ್ತೆ ಕಟ್ ಆಫ್ ರ್ಯಾಂಕ್ ನ ಕತೆ ಏನು ಸರ್, ಕಡಿಮೆ ಆಗತ್ತಾ ಜಾಸ್ತಿ ಆಗತ್ತಾ, ಲಾಸ್ಟ್ ಇಯರ್ಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಟ್ ಆಫ್ ರ್ಯಾಂಕ್ ಕಡಿಮೆ ನಿಲ್ಲುತ್ತಾ ಸರ್, ಇದೆಲ್ಲದನ್ನು ನೀವು ಕೇಳ್ತಾ ಇದ್ದೀರಾ. ಮೊದಲನೇದಾಗಿ ನಾನು ಹೇಳ್ತಾ ಇದ್ದೇನೆ, ಈ ವಿಡಿಯೋವನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಮ್ಮ ಏಕಲವ್ಯ 3.0 ಅಂತಿದೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಆಗಿರುತ್ತೆ. ಇದರಲ್ಲಿ ನಿಮ್ಗೆ ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಆದ್ರೆ 1999 ರುಪೀಸ್ ಇರುತ್ತೆ, ಆಫ್ಲೈನ್ ಅಲ್ಲಿ ಆದ್ರೆ 3999 ರುಪೀಸ್ ಇರುತ್ತೆ. ಇದರಲ್ಲಿ ಏನಿಲ್ಲ, ನಿಮ್ಗೆ ಕಂಪ್ಲೀಟ್ಲಿ ಕಾಲೇಜ್ಗಳ ಲಿಸ್ಟನ್ನ, ಬ್ರಾಂಚ್ಗಳ ಲಿಸ್ಟನ್ನ ನಾವು ಕಂಪ್ಲೀಟ್ಲಿ ನಿಮ್ಗೆ ಕೊಡ್ತೇವೆ. ಮತ್ತೆ ನಿಮ್ಗೆ ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ KEA ಕಡೆಯಿಂದ ಬರುವಂತ ಏನೇನು ನೋಟಿಫಿಕೇಶನ್ ಇರ್ಬೋದು, ಫರ್ದರ್ ಪ್ರಾಸೆಸ್ ಇರ್ಬೋದು, ನೀವು ಫಸ್ಟ್ ರೌಂಡ್ ರಿಸಲ್ಟ್ ಬಂದ ನಂತರ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾ ಬೇಡವಾ, ಅಥವಾ ಯಾವ ಚಾಯ್ಸಸ್ ಅನ್ನ ಮಾಡಬೇಕು, ಅಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಚಾಯ್ಸಸ್ ಇರುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ. ಸರ್ ನಾವು ಯಾವ ಚಾಯ್ಸ್ ಅನ್ನ ಮಾಡಬೇಕು, ನಾನೀಗ ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾ ಸರ್ ಬೇಡವಾ, ಅಥವಾ ಥರ್ಡ್ ರೌಂಡಿಗೆ ಹೋದ್ರೆ ಏನಾದ್ರು ಅಡ್ವಾಂಟೇಜ್ ಇದೆಯಾ ಅಥವಾ ಡಿಸ್ಅಡ್ವಾಂಟೇಜ್ ಇದೆಯಾ, ಇದೆಲ್ಲದ್ರದ್ದು ರಿಲೇಟೆಡ್ ನಿಮ್ಗೆ ಕಂಪ್ಲೀಟ್ಲಿ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಇರುತ್ತೆ. ಓಕೆ, ಕಂಪ್ಲೀಟ್ಲಿ ಅಂದ್ರೆ ನೀವು ನೆಕ್ಸ್ಟ್ ರೌಂಡಿಗೆ ಹೋದ್ರೆ ನಿಮ್ಗೆ ಏನು ಅಡ್ವಾಂಟೇಜ್ ಇದೆ, ಅಥವಾ ನೆಕ್ಸ್ಟ್ ರೌಂಡಿಗೆ ಹೋದ್ರೆ ಏನಾದ್ರು ಡಿಸ್ಅಡ್ವಾಂಟೇಜ್ ಇದೆಯಾ, ಪರ್ಟಿಕ್ಯುಲರ್ಲಿ ನಿಮ್ಗೆ ಓವರ್ ದ ಫೋನ್ ಕಾಲ್ ನಾನು ನಿಮ್ಗೆ ಕಂಪ್ಲೀಟ್ಲಿ ಗೈಡೆನ್ಸ್ ಇರುತ್ತೆ. ಇದು 1-to-1 ಪರ್ಸನಲ್ ಕೌನ್ಸಿಲಿಂಗ್. ಆನ್ಲೈನ್ ಅಲ್ಲಿ ಆದ್ರೆ ನಿಮ್ಗೆ 1999 ರುಪೀಸ್ ಇರುತ್ತೆ. ಆಫ್ಲೈನ್ ಅಲ್ಲಿ ಏನು ಅಂತ ಕೇಳಿದ್ರೆ, ಡಿಫರೆನ್ಸ್ ಏನು ಅಂತ ಕೇಳಿದ್ರೆ, ಆಪ್ಷನ್ ಎಂಟ್ರಿನೂ ಕೂಡ ನಾವೇ ಮಾಡಿ ಕೊಡ್ತೇವೆ. ಮತ್ತೆ ಯಾರ್ಯಾರು ಇವಾಗ ಆಫ್ಲೈನಿಗೆ ಯಾರ್ಯಾರು ಎನ್ರೋಲ್ ಆಗ್ಬೇಕು ಅಂತ ಇದ್ದೀರಾ, ನಿಮ್ಗೆ ಹೇಳ್ತಾ ಇರೋದು, ಇವಾಗ ನಾನು ಆಫೀಸಲ್ಲಿ ನಾನು ನಿಮ್ಗೆ ಸಿಗೋದಿಲ್ಲ, ಪರ್ಸನಲಿ ಮೀಟ್ ಆಗ್ಲಿಕ್ಕೆ ಇವಾಗ ಸಿಗೋದಿಲ್ಲ. ನೀವು ಆನ್ಲೈನ್ ಅಲ್ಲಿ ಇವಾಗ ಅಂದ್ರೆ ಈಗ ಓವರ್ ದ ಫೋನ್ ಕಾಲ್ ನನ್ನ ಜೊತೆ ಮಾತಾಡ್ಕೊಂಡು ನೀವು ಎನ್ರೋಲ್ ಆಗ್ಬಹುದು. ಯಾಕಂತ ಕೇಳಿದ್ರೆ ನಿಮ್ಗೆ ಗೊತ್ತಿದ್ದಾಗೆ ನಾನು ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೇನೆ. ಸೊ ಇವಾಗ ಮಾರ್ನಿಂಗ್ ಹೋದ್ರೆ ನಾನು ಈವ್ನಿಂಗ್ ಆಗತ್ತೆ ಬರೋವಾಗ. ಬಟ್ ನಿಮ್ಗೆ ನಂದು ಒಂದು ಟೈಮ್ ಅನ್ನ ಕೊಡ್ತೇನೆ, ನನ್ನ ಆಫೀಸಲ್ಲಿ ನಿಮ್ಗೆ ಮೀಟ್ ಆಗ್ಲಿಕ್ಕೆ ಟೈಮ್ ಕೊಡ್ತೇನೆ. ಬಟ್ ಎನ್ರೋಲ್ಮೆಂಟ್ ಇವಾಗ್ಲೇ ಆಗಿ, ನೀವು ಆಫ್ಲೈನ್ ತಗೊಳ್ಳೋದಾದ್ರೂ ಅಷ್ಟೇ, ಆನ್ಲೈನ್ ತಗೊಳ್ಳೋದಾದ್ರೂ ಅಷ್ಟೇ, ಎನ್ರೋಲ್ಮೆಂಟ್ ಇವಾಗ್ಲೇ ಆಗಿ. ಅದಾದ ನಂತರ ನಿಮ್ಗೆ ಒಂದು ಆಪ್ಷನ್ ಎಂಟ್ರಿ ದಿನ, ಒಂದು ದಿನ ನೀವು ಬರ್ಬೇಕಾಗತ್ತೆ ಅಷ್ಟೇ, ಆಫೀಸಿಗೆ ಬಂದು ಸ್ಟೂಡೆಂಟ್ ಬರ್ಬೇಕಾಗತ್ತೆ. ಫೇಶಿಯಲ್ ರೆಕಗ್ನೈಸೇಷನ್ ತಗೊಂಡು ಆಪ್ಷನ್ ಎಂಟ್ರಿ ನಾವೇ ಮಾಡಿ ಕೊಡ್ತೇವೆ. ಓಕೆ, ಇಲ್ಲ ಸರ್ ನಮ್ಗೆ ಆಪ್ಷನ್ ಎಂಟ್ರಿ ನಾವು ಮಾಡ್ಕೊಳ್ತೇವೆ, ಇಲ್ಲ ನೀವು ನನಗೆ ಕಾಲೇಜ್ಗಳ ಲಿಸ್ಟನ್ನ, ಬ್ರಾಂಚ್ಗಳ ಲಿಸ್ಟನ್ನ, ಮತ್ತೆ KEA ಕಡೆಯಿಂದ ಬರುವಂತ ನೋಟಿಫಿಕೇಶನ್ ಮತ್ತೆ ಫರ್ದರ್ ಪ್ರಾಸೆಸ್ ಅನ್ನ ಎಲ್ಲದನ್ನು ನಮ್ಗೆ ಗೈಡ್ ಮಾಡಬೇಕು ಟಿಲ್ ದ ಎಂಡ್. ನಾವು ಇಂಜಿನಿಯರಿಂಗ್ ಅಡ್ಮಿಷನ್ ಆಗುವವರೆಗೂ ಯಾವ ಡಾಕ್ಯುಮೆಂಟ್ಗಳು, ಫೀಸ್ ಎಷ್ಟು ಸರ್, ನಾನು ಮುಂದೆ ಏನ್ ಮಾಡ್ಬೇಕು ಸರ್, ಯಾವ ಚಾಯ್ಸಸ್ ಅನ್ನ ಮಾಡಬೇಕು, ಅದನ್ನ ನನಗೆ ಗೈಡ್ ಮಾಡಿ ಸರ್. ಕಂಪ್ಲೀಟ್ಲಿ ನೀವು ನಂಗೆ 1-to-1 ಪರ್ಸನಲ್ ಗೈಡೆನ್ಸ್ ಅಂತ ಹೇಳಿದ್ರೆ, ನಿಮ್ಮ ರ್ಯಾಂಕಿಗೆ ಸರಿಯಾಗಿ, ನಿಮ್ಮ ಕ್ಯಾಟಗರಿಗೆ ಸರಿಯಾಗಿ ಕಂಪ್ಲೀಟ್ಲಿ ಗೈಡೆನ್ಸ್ ಅನ್ನ ಕೊಡ್ತೇನೆ. ಸೊ ಅದಕ್ಕೆ ಜಾಯ್ನ್ ಆಗ್ಬೇಕು ಅಂತಿದ್ರೆ ಆನ್ಲೈನ್ ಅಲ್ಲಿ ಆದ್ರೆ 1999 ರುಪೀಸ್. ಆಫ್ಲೈನ್ ನೀವು ಎನ್ರೋಲ್ ಆಗ್ಬೇಕು ಅಂತಿದ್ರೆ ನನ್ನ ಆಫೀಸಿಗೆ ಬಂದು ಎನ್ರೋಲ್ ಆಗ್ಬೇಕು ಅಂತಿಲ್ಲ, ನೀವು ಓವರ್ ದ ಫೋನ್ ಕಾಲ್ ಇವಾಗಲೂ ಎನ್ರೋಲ್ಮೆಂಟ್ ಆಗ್ಬಹುದು. ಸೊ ನಾನು ಇವಾಗ ಸದ್ಯಕ್ಕೆ ಕಾಲೇಜ್ಗಳಿಗೆ ವಿಸಿಟ್ ಆಗ್ತಾ ಇದೆ ನಂದು. ಸೊ ನಾನು ಸದ್ಯಕ್ಕೆ ನಿಮ್ಗೆ ಆಫೀಸಲ್ಲಿ ನಾನು ಸಿಗೋದಿಲ್ಲ. ಓಕೆ, ಎನ್ರೋಲ್ಮೆಂಟ್ ಆಗ್ಬಹುದು ಸ್ವಲ್ಪ ದಿನದ ನಂತರ. ನಾನು ನಿಮ್ಗೊಂದು ಇದನ್ನ ಕೊಡ್ತೇನೆ, ಟೈಮ್ ಅನ್ನ ಕೊಡ್ತೇನೆ, ಆ ಟೈಮಲ್ಲಿ ನೀವು ನನ್ನ ಜೊತೆ ಮಾತಾಡ್ಬೋದು, ಸರಿನಾ. ಅದಾದ ನಂತರ ನಿಮ್ಗೆ ಆಪ್ಷನ್ ಎಂಟ್ರಿ ದಿನ ಒಂದು ಟೈಮ್ ಸ್ಲಾಟ್ ಅನ್ನ ಕೊಡ್ತೇವೆ. ಸ್ಟೂಡೆಂಟ್ ಬರಬೇಕು, ಪೇರೆಂಟ್ ಬರಬೇಕು. ಪೇರೆಂಟ್ ಬರ್ಲೇಬೇಕಂತಿಲ್ಲ, ಪೇರೆಂಟ್ ಬರಬೇಕು ಅಂತ ಮನ್ಸಿದ್ರೆ ಬರ್ಬೋದು. ಸ್ಟೂಡೆಂಟ್ ಬಂದು ನಿಮ್ದು ಫೇಶಿಯಲ್ ರೆಕಗ್ನೈಸೇಷನ್ ತಗೊಂಡು ಕಂಪ್ಲೀಟ್ಲಿ ನೀವೀಗ ಸಾಫ್ಟ್ವೇರ್ ಎಂಟ್ರಿ ಮಾಡುವಾಗ ನಿಮ್ದು ಏನು ಮಿಸ್ಟೇಕ್ಗಳು ಆಗೋದಿಲ್ಲ, ಎಲ್ಲದನ್ನು ನಾವೇ ಮಾಡ್ತೇವೆ, ಸರಿನಾ. ಸೊ ನೀವು ಲಾಸ್ಟ್ ಟೈಮ್ ನೋಡಿರ್ಬೋದು, ಆಫ್ಟರ್ 3 ರೌಂಡ್ಸ್ ಆಫ್ ಕೌನ್ಸಿಲಿಂಗ್ KEA ಆಫೀಸಲ್ಲಿ, ಸರ್ ನಾವು ಎಂಟ್ರಿ ಮಾಡದೇ ಇರೋ ಕಾಲೇಜ್ ಎಲ್ಲ ನಮ್ಗೆ ಸಿಕ್ಕಿದೆ, ನಾವ್ ಎಂಟ್ರಿ ಮಾಡದೇ ಇದ್ರು ಕೂಡ ನಮ್ ಕಾಲೇಜನ್ನ ಕೊಟ್ಟಿದ್ದಾರೆ ಅಂತೇಳಿ ಸ್ಟ್ರೈಕ್ ಎಲ್ಲ ಮಾಡಿದ್ರು. ಬಟ್ ನೆನ್ಪಿಟ್ಕೊಳ್ಳಿ, KCET ಥ್ರೂ ನೀವು ಹೋಗಿ KEA ಅಲ್ಲಿ ಸೀಟ್ ಅನ್ನ ತಗೊಂಡ್ರೆ, ಥರ್ಡ್ ರೌಂಡಿಗೆ ಹೋದ್ರೆ ಕಂಪಲ್ಸರಿ ನೀವು ಸೀಟ್ ಅನ್ನ ತಗೊಳ್ಳೇಬೇಕು.
ತಗೊಳ್ದೇ ಇದ್ರೆ 5 ಟೈಮ್ಸ್ ಫೀಸನ್ನು ನೀವು ಪೇ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ನೀವು ಇದೆಲ್ಲ ಪ್ರಾಬ್ಲಮನ್ನ ಫೇಸ್ ಮಾಡೋದು ಬೇಡ. ಇದಕ್ಕೆ ಎನ್ರೋಲ್ ಆಗಿ ನಾವೆಲ್ಲದನ್ನ ಹೇಳ್ತೇವೆ. ನೀವು ಎಲ್ಲಿ ಎಕ್ಸಿಟ್ ಆಗಬೇಕು, ಈಗ KCETಯಲ್ಲೂ ಅಟೆಂಡ್ ಮಾಡ್ತಾ ಇದ್ದೀರಾ, ಕಾಮಿಡಿಕೆಯಲ್ಲೂ ಮಾಡ್ತಾ ಇದ್ದೀರಾ. ಸೊ ಎಲ್ಲಿ ಎಕ್ಸಿಟ್ ಆಗಬೇಕು, ಕಾಮಿಡಿಕೆಯಿಂದ ಯಾವಾಗ ಎಕ್ಸಿಟ್ ಆಗಬೇಕು, KCETಯಿಂದ ಯಾವಾಗ ಎಕ್ಸಿಟ್ ಆಗಬೇಕು. ಯಾಕಂದ್ರೆ ನಿಮ್ಮ ಫೀಸ್ ನಿಮ್ಗೆ ತುಂಬಾ ಇಂಪಾರ್ಟೆಂಟ್. 5 ಟೈಮ್ಸ್ ಫೀಸನ್ನ ನೀವು ಪೇ ಮಾಡಿ ಮತ್ತೆ ಎಕ್ಸಿಟ್ ಆಗ್ಲಿಕ್ಕೆ ಆಗೋದಿಲ್ಲ. ಎಲ್ಲಿ KCETಯಲ್ಲಿ. ನೀವು ಥರ್ಡ್ ರೌಂಡಿಗೆ ಹೋದ್ರೆ ಕಂಪಲ್ಸರಿ ನೀವು ಸೀಟ್ ತಗೊಳ್ಳೇಬೇಕು. ಸೊ ಇದೆಲ್ಲದಕ್ಕೂ ಕೂಡ ನಾವು ಗೈಡೆನ್ಸ್ ಅನ್ನ ಕೊಡ್ತೇವೆ. ಜಾಯಿನ್ ಆಗಬೇಕು ಅಂತಿದ್ರೆ ನನ್ನ ನಂಬರ್ ಬಂದ್ಬಿಟ್ಟು 6362324224 6362324224. ಈ ವಿಡಿಯೋದ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಜಾಯಿನ್ ಆಗಬೇಕು ಅಂತಿದ್ರೆ ದಯವಿಟ್ಟು ಆದಷ್ಟು ಬೇಗ ಜಾಯಿನ್ ಆಗಿ. ಓಕೆ, ಲಿಮಿಟೆಡ್ ಸೀಟ್ಸ್. ಫಸ್ಟ್ 100 ಸ್ಟೂಡೆಂಟ್ಸ್ ಗಳಿಗೆ ಮಾತ್ರ ಈ ಫೀಸ್ ಇರುತ್ತೆ. ಲೇಟರ್ ಆನ್ ಈ ಫೀಸ್ ಜಾಸ್ತಿ ಆಗುತ್ತೆ. ಓಕೆ, ಸುಮ್ಮನೆ ಸರ್ ನಂಗೆ ಯೂಟ್ಯೂಬ್ ಅಲ್ಲಿ ಸಿಗುತ್ತಲ್ಲ ಸರ್. ಸೊ ಯೂಟ್ಯೂಬ್ ಅಲ್ಲಿ ನಿಮ್ಗೆ ಏನ್ ಪ್ರಾಬ್ಲಮ್ ಗೊತ್ತುಂಟು, ಇಟ್ ಇಸ್ ಅ ಒನ್ ವೇ ಕಮ್ಯುನಿಕೇಶನ್. ಏನೋ ಒಂದು ಸಡನ್ ಆಗಿ ಏನೋ ಒಂದು ಡೌಟ್ ಬಂತು, ನಿಮ್ಗೆ ನೋಟಿಫಿಕೇಶನ್ ಬಂತು ಅಥವಾ ಏನೋ ಒಂದು ಪ್ರಾಬ್ಲಮ್ ಆಯ್ತು, ಯೂಟ್ಯೂಬ್ ಅವ್ರ ಹತ್ರ ಕೇಳ್ತೀರಾ ನೀವು? ಇಲ್ಲ. ಅಂತ ಟೈಮಲ್ಲಿ ಇದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಿಮ್ಗೆ ಟೂ ವೇ, ಏನೇ ಡೌಟ್ಸ್ ಗಳಿದ್ರು ನೀವು ನಂಗೆ ಮೆಸೇಜ್ ಹಾಕ್ಬೋದು, ಕಾಲ್ ಮಾಡ್ಬೋದು ಎನಿ ಟೈಮ್. ಸೊ ನಾವು ಖಂಡಿತ ಅದಕ್ಕೆ ಆನ್ಸರ್ನ ಕೊಡ್ತೇವೆ. ಓಕೆ, ಮತ್ತೆ ಸರ್ ನಂಗೆ ಟಾಪ್ 10 ಕಾಲೇಜ್ಗಳು ಯೂಟ್ಯೂಬ್ ಅಲ್ಲಿ ಸಿಗುತ್ತೆ, ಅದು ಎಷ್ಟು ಜೆನ್ವಿನ್? ಅವ್ರು ಯಾವ ರೀತಿಯಲ್ಲಿ ಅದನ್ನ ಟಾಪ್ 10 ಅಂತ ಕೊಡ್ತಾ ಇದ್ದಾರೆ? ಕಾಲೇಜಿಗೆ ಹೋಗಿದ್ದಾರೆ ಅವರು? ಇಲ್ಲ. ಎಲ್ಲರೂ ಕೂಡ ಅವರದ್ದೇ ಆದಂತ ಕಟ್ ಆಫ್ ರ್ಯಾಂಕ್ ಅನ್ನ ತಗೊಂಡು ಟಾಪ್ 10 ಕಾಲೇಜ್, ಟಾಪ್ 20 ಕಾಲೇಜ್ ಅಂತ ಕೊಡ್ತಾರೆ. ಬಟ್ ನಾನು ಹಾಗಲ್ಲ, ಎಲ್ಲ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿ ನಿಮ್ಗನ್ನ ಕೊಡೋದು. ಓಕೆ, ದಯವಿಟ್ಟು ಜಾಯಿನ್ ಆಗಿ. ನಾನು ಹೇಳ್ತೇನೆ, ದಯವಿಟ್ಟು ಜಾಯಿನ್ ಆಗಿ. ಓಕೆ, ಸೊ ಕಟ್ ಆಫ್ ರ್ಯಾಂಕ್ ನ ಕಥೆಯನ್ನು ನೋಡಿದಾಗ ನೋಡಿ ಸ್ಟೂಡೆಂಟ್ಸ್, ಏನಾಗ್ತಾ ಇದೆ, ಬರ್ತಾ ಬರ್ತಾ ಇಂಜಿನಿಯರಿಂಗ್ ಅಲ್ಲಿ ಸೀಟ್ಸ್ ಗಳು ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಗಳು ತುಂಬಾ ಇನ್ಕ್ರೀಸ್ ಆಗ್ತಾ ಇದೆ. ಟಾಪ್ ಕಾಲೇಜಿಂದ ಸ್ಟಾರ್ಟ್ ಆಗಿ ನಿಮ್ಗೆ Tier 2 ಆಗಿರ್ಬೋದು ಅಥವಾ Tier 3 ಇಂಜಿನಿಯರಿಂಗ್ ಕಾಲೇಜಸ್ ಗಳಿರ್ಬೋದು, ಎಲ್ಲಾ ಕಡೆ ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಇವಾಗ ಹೇಳ್ತೇನೆ ನೋಡಿ, 2024 ಮತ್ತೆ 25ಗೆ ಕನ್ಸಿಡರ್ ಮಾಡಿದ್ರೆ ಕೆಲವೊಂದು ಕಾಲೇಜಲ್ಲಿ ಕೆಲವೊಂದು ಕ್ಯಾಟಗರಿಗೆ ಕಟ್ ಆಫ್ ರ್ಯಾಂಕ್ ಡಿಕ್ರೀಸು ಆಗಿದೆ, ಬಟ್ ಮೇಜರ್ ಆಗಿ ಡಿಕ್ರೀಸ್ ಆಗಿಲ್ಲ. ಈಗ ಟಾಪ್ ಕಾಲೇಜಲ್ಲಿ ನಾನು ನಿಮ್ಗೆ ಹೇಳಿದ್ದೆ ನೋಡಿ, ಟಾಪ್ 10 ಇಂಜಿನಿಯರಿಂಗ್ ಕಾಲೇಜಸ್ಗಳಲ್ಲಿ ಸೀಟ್ಸ್ ಗಳು ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಕೆಲವೊಂದು ಕಾಲೇಜ್ಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಸೀಟ್ಸ್ ಗಳು ಇನ್ಕ್ರೀಸ್ ಆದ್ರೂ ಕೂಡ ಕಟ್ ಆಫ್ ಗಳು ತುಂಬಾ ಇನ್ಕ್ರೀಸ್ ಆಗ್ತಾ ಇಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅನ್ನು ಕನ್ಸಿಡರ್ ಮಾಡಿದ್ರೆ 2024 ಅಲ್ಲಿ 800ಗೆ ಒಂದು ಕ್ಯಾಟಗರಿಗೆ, ಫಾರ್ ಎಕ್ಸಾಂಪಲ್ ಜನರಲ್ ಮೆರಿಟ್ ಕ್ಯಾಟಗರಿ ಅವರಿಗೆ 800ಗೆ ಈಗ ಕಂಪ್ಯೂಟರ್ ಸೈನ್ಸ್ ಕಟ್ ಆಫ್ ನಿಂತ್ಕೊಂಡಿದೆ ಅಂತ ಅನ್ಕೊಳ್ಳೋಣ. ಎಕ್ಸಾಂಪಲ್ ಕೊಡ್ತಾ ಇರೋದು ನಾನು. ಅದು 2025 ಅಲ್ಲಿ ಡಿಕ್ರೀಸ್ ಆಗಿದೆ ಇನ್ ದ ಸೆನ್ಸ್ ಅದು 600 ಬಂದು ನಿಂತಿದೆ. ಆ ತರನೂ ಆಗಿದೆ. ಅದೇ ರೀತಿ ಕ್ಯಾಟಗರಿ 1 ಅವರಿಗೆ ಕೆಲವೊಂದು ಟೈಮ್, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ನಾನೀಗ 2025 RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಓಕೆ, ಸೊ ನಿಮ್ಗೆ ತೋರಿಸ್ತೇನೆ ನೋಡಿ, ಇದು 2024 ಇದು. ಇಲ್ಲಿ ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್. ಇಲ್ಲಿ ನನ್ನ ಕಂಪ್ಯೂಟರ್ ಸೈನ್ಸ್ ಇದೆ, ಜಸ್ಟ್ ಎಕ್ಸಾಂಪಲ್ಗೋಸ್ಕರ ನಾನು ನಿಮ್ಗೆ ಕೊಡ್ತಾ ಇರೋದಷ್ಟೇ. ಕಂಪ್ಯೂಟರ್ ಸೈನ್ಸ್ ಇದೆ ನೋಡಿ, ಕಂಪ್ಯೂಟರ್ ಸೈನ್ಸ್ 2410 ಯಾರಿಗೆ? ಕ್ಯಾಟಗರಿ 1 ಸ್ಟೂಡೆಂಟ್ಸ್ ಗಳಿಗೆ. ಆಯ್ತಾ, 2410. ಎಲ್ಲಿ? ಫೈನಲ್ ರೌಂಡ್. ದಿಸ್ ಇಸ್ ದ ಫೈನಲ್ ಕಟ್ ಆಫ್. ಫೈನಲ್ ಎಕ್ಸ್ಟೆಂಡೆಡ್ ರೌಂಡ್ ಅಂದ್ರೆ 2024 ಎಕ್ಸ್ಟೆಂಡೆಡ್ ರೌಂಡ್ ಅಂತ ಇದ್ದಿದ್ರು, 2025 ಇದನ್ನ ಥರ್ಡ್ ರೌಂಡ್ ಅಂತ ಕರೀತಾರೆ ಅಷ್ಟೇ. ಓಕೆ, 2410ಗೆ ನಿಂತಿದೆ ಕ್ಯಾಟಗರಿ 1 ಅವರಿಗೆ. ಅದೇ 2025 ಅಲ್ಲಿ ಇದೇ RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕ್ಯಾಟಗರಿ 1 ಅವರಿಗೆ ಕಂಪ್ಯೂಟರ್ ಸೈನ್ಸ್ ಅಲ್ಲಿ ನಿಮ್ ಕಟ್ ಆಫ್ ರ್ಯಾಂಕ್ ಅನ್ನ ತೋರಿಸ್ತೇನೆ ನೋಡಿ. ಇಲ್ಲಿ ನೋಡಿ, RV ಕಾಲೇಜ್ ಆಫ್ ಇಂಜಿನಿಯರಿಂಗ್ ಯಾವುದು? ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 2013ಗೆ ಬಂದಿತ್ತಿದೆ. ಅಂದ್ರೆ ಕಟ್ ಆಫ್ ರ್ಯಾಂಕ್ ಕಡಿಮೆ ಆಗಿದೆ. 2024 ಅಲ್ಲಿ 2400 ಇದ್ದಿತ್ತು, 2025 ಅಲ್ಲಿ ಅದು 2013 ಆಗಿದೆ. ಹಾಗಂತ ಇನ್ಕ್ರೀಸ್ ಆಗಿಲ್ವಾ ಸರ್? ಆಗಿದೆ. ಕೆಲವೊಂದು ಕ್ಯಾಟಗರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ಗೆ ಇನ್ಕ್ರೀಸು ಆಗಿದೆ. ಇನ್ಕ್ರೀಸ್ ಆಗಿಲ್ಲ ಅಂತಲ್ಲ, ಬಿಕಾಸ್ ನಂಬರ್ ಆಫ್ ಸೀಟ್ಸ್ ಇನ್ಕ್ರೀಸ್ ಆಗಿತ್ತು. ಸೊ ಅದಕ್ಕೋಸ್ಕರ ಇನ್ಕ್ರೀಸ್ ಕೂಡ ಆಗಿದೆ. ಸೊ ನಾನು ಏನ್ ಹೇಳೋದು ಕೇಳಿದ್ರೆ, ಟಾಪ್ ಕಾಲೇಜಸ್ಗಳಲ್ಲಿ ನಿಮ್ಗೆ ಒಂದೇ ಇದರ ಆಸ್ ಇಟ್ ಈಸ್ ಹಾಗೆ ಸ್ಟಾಪ್ ಆಗುತ್ತೆ, ಅಥವಾ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಸ್ವಲ್ಪ ಬಿಗ್ ವೇರಿಯೇಷನ್ಗಳು ಆಗೋದಿಲ್ಲ. ಆಯ್ತಾ, ಇಲ್ಲಿ ಟಾಪ್ 10 ಕಾಲೇಜಲ್ಲಿ. ಅದೇ ನೀವು ಕನ್ಸಿಡರ್ ಮಾಡಿದ್ರೆ ಟಾಪ್ 20 ಅಥವಾ ಟಾಪ್ 30 ಕಾಲೇಜಿಗೆ, ಸರ್ ಯಾಕೆ ಸರ್ ಹೀಗಾಯ್ತು? ಯಾಕಂತ ಕೇಳಿದ್ರೆ 2024 ಅಲ್ಲಿ ಏನಾಯ್ತು ಅಂತ ಕೇಳಿದ್ರೆ, ಸ್ವಲ್ಪ ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಆಗಿತ್ತು. ಎಕ್ಸಾಮ್ ಅಲ್ಲಿ ಪ್ರಾಬ್ಲಮ್ ಆಗಿ ಫಸ್ಟ್ ರೌಂಡ್ ಇಂದ ನಾವು ಥರ್ಡ್ ರೌಂಡ್ ಕನ್ಸಿಡರ್ ಮಾಡಿದ್ರೆ, ಎಷ್ಟೋ ಸ್ಟೂಡೆಂಟ್ಸ್ ಗಳಿಗೆ ಫಸ್ಟ್ ರೌಂಡ್ ಅಲ್ಲಿ ತುಂಬಾ ಕಡಿಮೆ ಕಟ್ ಆಫ್ ಗೆ ನಿಂತ್ಕೊಂಡು ಥರ್ಡ್ ರೌಂಡ್ ಅಲ್ಲಿ ಒಳ್ಳೆ ಕಟ್ ಆಫ್ ಇನ್ಕ್ರೀಸ್ ಆಗಿ ಅನ್ಎಕ್ಸ್ಪೆಕ್ಟೆಡ್ ಕಾಲೇಜಸ್ ಗಳೆಲ್ಲ ಸಿಕ್ಕಿದೆ. ಓಕೆ, ಸೊ ಸರ್ ನಂದು ಇವಾಗ ರ್ಯಾಂಕ್ ತುಂಬಾ ಜಾಸ್ತಿ ಬರ್ತಾ ಇದೆ ಸರ್, ನಾನು ಏನ್ ಮಾಡೋದು ಸರ್? ಈಗ ನೋಡಿ, SC/ST ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಆಲ್ಮೋಸ್ಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಟ್ಸ್ ಅಲೈಡ್ ಬ್ರಾಂಚಸ್ ಅಲ್ಲಿ 1,80,000 2 lakhs ವರೆಗೂ ಸಿಕ್ಕಿದೆ ಸೀಟ್ಸ್ಗಳು. ಬೇರೆ 2A ಕ್ಯಾಟಗರಿ ಅವರಿಗೆ 1,30,000 ಸಿಕ್ಕಿದೆ, 1,50,000 ಸಿಕ್ಕಿದೆ,
1,60,000 ಸಿಕ್ಕಿದೆ. ಫಸ್ಟ್ ರೌಂಡ್ ಅಲ್ಲೇ ಸಿಗತ್ತಾ ಸರ್? ಇಲ್ಲ. ಯಾವ ರೌಂಡ್ ಅಲ್ಲಿ ಸಿಗುತ್ತೆ ಸರ್? ಅದನ್ನ ನಿಮ್ಗೆ ಹೇಳ್ತೇನೆ. ನೀವು ನೆಕ್ಸ್ಟ್ ರೌಂಡಿಗೆ ಹೋಗ್ಬೇಕಾ ಬೇಡ್ವಾ, ಯಾವ ಕಾಲೇಜಿನ ಯಾವ ಆರ್ಡರ್ ಇಡಬೇಕು, ಅದೆಲ್ಲದೂ ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆದ್ರೆ ನಾನು ಗೈಡ್ ಮಾಡ್ತೇನೆ. ಓಕೆ. ಸೊ ಜನರಲ್ ಮೆರಿಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಗಳಿಗೆ ಸ್ವಲ್ಪ ನೀವು ಏನ್ ಹೇಳ್ತಾರೆ, ನೀವು 1,20,000 ಅಬೌವ್ ಬಂದ್ರೆ, 1,30,000 ಅಬೌವ್ ಬಂದ್ರೆ ಸ್ವಲ್ಪ ಸೀಟ್ ಸಿಗೋದು ಕಷ್ಟ. ಆಯ್ತಾ? ಸಿಗೋದೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ಸಿಗುತ್ತೆ, ಬಟ್ ವೇಟ್ ಮಾಡ್ಬೇಕಾಗತ್ತೆ. ನಿಮ್ಮ ರ್ಯಾಂಕ್ 80,000 ಬಂದರೂ ಕೂಡ ಒಂದು Tier 2 ಇಂಜಿನಿಯರಿಂಗ್ ಕಾಲೇಜಲ್ಲಿ, ಡಿಸೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸಿಗುತ್ತೆ. 70,000, 80,000, 90,000, 1,00,000 ಬಂದರೂ ಕೂಡ ಸೀಟ್ಗಳು ಸಿಗುತ್ತೆ. ಅಂಡ್ ಈಗ ಮತ್ತೊಂದು ಕನ್ಕ್ಲೂಷನ್ ನಾನು ನಿಮ್ಗೆ ಕೊಡ್ತೇನೆ ನೋಡಿ. ಸಿಂಪಲ್ ಆಗಿ ನಾನು ನಿಮ್ಗೆ ಹೇಳ್ತೇನೆ ನೋಡಿ. ನಾನು ಯಾಕೆ ನಿಮ್ಗೆ ಕಟ್ ಆಫ್ ರ್ಯಾಂಕ್ ಅನ್ನು ಕೊಟ್ಟು ನಿಮ್ಗೆ ಕಾಲೇಜಿನ ಎಂಟ್ರಿ ಮಾಡಬೇಡಿ ಅಂತ ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ, ನಾನು ಇವಾಗ ಕಾಲೇಜ್ಗಳಿಗೆ ವಿಸಿಟ್ ಮಾಡ್ತಾ ಇದ್ದೇನೆ. ಒಂದು XYZ ಅಂತ ಒಂದು ಕಾಲೇಜ್ ಇದೆ. ಇದು ತುಂಬಾ ಕಾಲೇಜಲ್ಲಿ ನನಗೆ ಇದು ಇದಾಗಿದೆ, ಎಕ್ಸ್ಪೀರಿಯನ್ಸ್ ಆಗಿದೆ. ಫಾರ್ ಎಕ್ಸಾಂಪಲ್ ಒಂದು ಕಾಲೇಜ್ ಇದೆ, XYZ ಅಂತ ಒಂದು ಕಾಲೇಜ್ ಇದೆ ಸ್ಟೂಡೆಂಟ್ಸ್. ಓಕೆ. ಸೊ ಈ XYZ ಅಂತ ಹೇಳೋ ಕಾಲೇಜಲ್ಲಿ ನಿಮ್ಗೆ ಏನ್ ಹೇಳ್ತಾರೆ, ಒಂದ್ ಸೆಕೆಂಡ್. XYZ ನಾನು ತುಂಬಾ ಕಾಲೇಜಿಗೆ ಹೇಳಿದೆ, ನಾನು ಪರ್ಟಿಕ್ಯುಲರ್ ಕಾಲೇಜ್ ಹೆಸರನ್ನ ತಗೊಳ್ಳೋದಿಲ್ಲ. ಇದರಲ್ಲಿ ಏನಾಯ್ತು, 2024 ಅಲ್ಲಿ ಈ ಕಾಲೇಜ್ನ ಕಟ್ ಆಫ್ ಒಂದು 85,000 ಇದೆ ಅಂತ ಅನ್ಕೊಳ್ಳಿ. ಓಕೆ. 2025ಗೆ ಇದೇ XYZ ಅಂತ ಹೇಳೋ ಕಾಲೇಜ್ನ ಕಟ್ ಆಫ್ 70 ಅಥವಾ 60,000 ಬಂದು ನಿಂತ್ಕೊಂಡಿದೆ. ನಾನು ಅನ್ಕೊಂಡೆ, ಏನು ಇಷ್ಟು 85,000 ಇಂದ 25,000 ಡಿಕ್ರೀಸ್ ಆಗುವಂತ ಕಾಲೇಜ್ ಏನಾಗಿದೆ ಅಂತ ನೋಡಿದಾಗ, ಈ XYZ ಅಂತ ಹೇಳೋ ಕಾಲೇಜು VTU ಇದ್ದಿತ್ತು 2024 ಅಲ್ಲಿ. 2025 ಅಲ್ಲಿ ಆಟೋನಾಮಸ್ ಆಯ್ತು, ಹೈಪ್ ಕ್ರಿಯೇಟ್ ಆಯ್ತು. ಹಾಗಾದ್ರೆ ಆ ಹೈಪ್ ಒಂದು ವರ್ತ್ ಇದ್ದಿತ್ತ? ನಿಜವಾಗಿಯೂ ಆ ಹೈಪ್ ವರ್ತ್ ಇದ್ದಿತ್ತಾ? ಇಲ್ಲ. ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ನಾನು ಎಷ್ಟೋ ಕಾಲೇಜಿಗೆ ಹೋಗಿದ್ದೇನೆ, ಅವರು ಆಟೋನಾಮಸ್ ಆಗಿದ ತಕ್ಷಣ ಆ ಕಾಲೇಜ್ನ ಹೈಪ್ ಅನ್ನೋದು ತುಂಬಾ ನೆಕ್ಸ್ಟ್ ಲೆವೆಲ್ಗೆ ಹೋಗುತ್ತೆ. ನಾನು ಕಾಲೇಜಿಗೆ ಹೋಗಿ ನೋಡಿದಾಗ ಏನಾದ್ರೂ ಪ್ಲೇಸ್ಮೆಂಟ್ ಅಲ್ಲಿ ಇಂಪ್ರೂವ್ಮೆಂಟ್ ಮಾಡಿದಾರಾ? ಇಲ್ಲ. ನೋಡಿದ್ರೆ ಕಟ್ ಆಫ್ ರ್ಯಾಂಕ್ ತುಂಬಾ ಕಡಿಮೆ ಆಗಿದೆ. ಯಾಕೆ? ಆಟೋನಾಮಸ್. ರಿಯಲಿ ನಿಮ್ಗೆ ಈಗ ಆಟೋನಾಮಸ್ ಅಂತ ಹೇಳಿದ್ರೆ ನಿಮ್ಗೆ ಆ ಹೈಪ್ ಅನ್ನೋದು ವರ್ತ್ ಆಗತ್ತಾ? ಇಲ್ಲ. ಓನ್ಲಿ ಕೆಲವೊಂದು ಕಾಲೇಜ್ಗಳಿಗೆ ಮಾತ್ರ. ಓಕೆ. ಮತ್ತೆ ಇನ್ನೂ ಕೆಲವೊಂದು ಕಾಲೇಜ್ಗಳಿಗೆ ನಾನು ಹೋಗಿದ್ದೇನೆ, VTU ಕಾಲೇಜಸ್ಗಳು. ಓಕೆ. ಇದು ನಾನು ಕಟ್ ಆಫ್ ರ್ಯಾಂಕ್ ಅನ್ನು ನೋಡಿದಾಗ ಆ VTU ಕಾಲೇಜ್ನ ಕಟ್ ಆಫ್ ರ್ಯಾಂಕ್ ತುಂಬಾ ಜಾಸ್ತಿ ಇದೆ. ಬಟ್ ಕಾಲೇಜಿಗೆ ಹೋಗಿ ನೋಡ್ತೇನೆ, ಪ್ಲೇಸ್ಮೆಂಟ್ ಇರ್ಬೋದು ತುಂಬಾ 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 ಬೆಟರ್ ಇದೆ. ಎಷ್ಟೋ ಏನ್ ಹೇಳ್ತಾರೆ, ಹೈಪ್ ಅನ್ನ ಕೊಡ್ತಾ ಇರುವಂತಹ ಈ ಕಾಲೇಜ್ಗಳಿದೆ ನೋಡಿ, ಕಟ್ ಆಫ್ ರ್ಯಾಂಕ್ ಅನ್ನ ಕಡಿಮೆ ಮಾಡಿಕೊಂಡು ನಾವು ಆಟೋನಾಮಸ್ ಆಗಿದ್ದೇವೆ, ನಮ್ ಕಾಲೇಜ್ ಹೈ ಅಂತ ಹೇಳಿದಾರೆ ನೋಡಿ, ಅವ್ರಕ್ಕಿಂತ ತುಂಬಾ ಅಂದ್ರೆ ತುಂಬಾ ಬೆಟರ್ ಇದೆ. ಓಕೆ. ತುಂಬಾ ಅಂದ್ರೆ ತುಂಬಾ ಬೆಟರ್. ಆ ಕಾಲೇಜ್ ಯಾವುದು ಅದೆಲ್ಲದನ್ನು ನಾನು ಮುಂದೆ ಹೇಳ್ತೇನೆ, ನಮ್ದು ಕೌನ್ಸಿಲಿಂಗ್ ಗೆ ಜಾಯ್ನ್ ಆದಾಗ ಅಲ್ಲಿ ನಾನು ಹೇಳ್ತೇನೆ. ಓಕೆ. ಈವನ್ ಪ್ಲೇಸ್ಮೆಂಟ್ ಇರ್ಬೋದು, ಒಳ್ಳೆ ಪ್ಲೇಸ್ಮೆಂಟ್ ಇದೆ. ಪ್ಲೇಸ್ಮೆಂಟ್ ಇರ್ಬೋದು, ಕಾಲೇಜ್ ಇರ್ಬೋದು, ಸ್ವಲ್ಪ ಸ್ಟ್ರಿಕ್ಟ್ ಇದ್ದಾರೆ. ಬಟ್ ನಾನು ಕಾಲೇಜಿಗೆ ಹೋಗಿ ನೋಡಿದಾಗ ಇನ್ಫ್ರಾಸ್ಟ್ರಕ್ಚರ್ ತುಂಬಾ ಒಳ್ಳೆ ಇದೆ. ಈ ಒಂದು ದೇ ಆರ್ VTU ಕಾಲೇಜಸ್, ಅಲ್ಲಿ ನಿಮ್ಗೆ ಪ್ಲೇಸ್ಮೆಂಟ್ ತುಂಬಾ ಒಳ್ಳೆ ಇದೆ. ನಾನು ಸ್ಟೂಡೆಂಟ್ಸ್ ಗಳ ಜೊತೆ ಇಂಟರಾಕ್ಟ್ ಮಾಡಿದಾಗ ಸ್ಟೂಡೆಂಟ್ಸ್ ಗಳಿಂದ ಇದು ಕೂಡ ಏನು ಫೀಡ್ಬ್ಯಾಕ್ ಕೂಡ ತುಂಬಾ ಒಳ್ಳೆ ಇದೆ. ಓಕೆ. ಪ್ಲೇಸ್ಮೆಂಟ್ ವೈಸ್ ತುಂಬಾ 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 ಚೆನ್ನಾಗಿದೆ. ದಟ್ಟು ನಾನು ಇಲ್ಲಿ ಹೇಳ್ದೆ ನೋಡಿ, ಆಟೋನಾಮಸ್ ಆಗಿರುವಂತ ಕೆಲವೊಂದು ಕಾಲೇಜಸ್ ಗಳಿಗೆ ಕಂಪೇರ್ ಮಾಡಿದ್ರೆ ಕೆಲವೊಂದು VTU ಕಾಲೇಜ್ಗಳು ತುಂಬಾ ಒಳ್ಳೆ ಇದೆ. ಈ ಕಾಲೇಜ್ಗಳ ಆ ಕಟ್ ಆಫ್ ರ್ಯಾಂಕ್ಗಳು 90,000, 1,00,000 ಎಬೋ ಹೋದ್ರೂ ಕೂಡ ಇವುಗಳ ಪ್ಲೇಸ್ಮೆಂಟ್ ತುಂಬಾ ಒಳ್ಳೆ ಇದೆ ಸ್ಟೂಡೆಂಟ್ಸ್, ತುಂಬಾ ಒಳ್ಳೆ ಇದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ಕೌನ್ಸಿಲಿಂಗ್ ಗೆ ಜಾಯ್ನ್ ಆಗಿ. ಯಾಕಂದ್ರೆ ನಾನು ಎಲ್ಲ ಕಾಲೇಜ್ಗೂ ವಿಸಿಟ್ ಮಾಡಿದ್ದೇನೆ, ಎಲ್ಲ ಕಾಲೇಜಿಗೆ ಹೋಗಿ ನನ್ನ ಟೈಮ್ ಅನ್ನ ಸ್ಪೆಂಡ್ ಮಾಡಿದ್ದೇನೆ, ನನ್ನ ನಾಲೆಜ್ ಅನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಅದಕ್ಕೋಸ್ಕರ ದಯವಿಟ್ಟು ನೀವು ಜಾಯ್ನ್ ಆಗಿ. ಕಟ್ ಆಫ್ ರ್ಯಾಂಕ್ ಅನ್ನ ನೋಡ್ಕೊಂಡು ದಯವಿಟ್ಟು ಪ್ಲೀಸ್ ಇದನ್ನ ಎಂಟ್ರಿ ಮಾಡಬೇಡಿ. ಓಕೆ. ಇದು ಬಿಟ್ಟು ಕೆಲವೊಂದಿಷ್ಟು ನ್ಯೂ ಕಾಲೇಜಸ್ ಗಳಿಗೆ ನಾನು ಹೋಗಿದ್ದೇನೆ. ಈಗ ಫಾರ್ ಎಕ್ಸಾಂಪಲ್ ರತಿನಂ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಒಂದಿದೆ, ಆಕಾಶ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ, ಆದಿತ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು 3 years ಆಯ್ತು ಆಲ್ರೆಡಿ. ರೈ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತಿದೆ, ಅದಾದ್ಮೇಲೆ ಹರ್ಷ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತಿದೆ. ಇದೆಲ್ಲ ಈ ರೀತಿದು ಬೇರೆ 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 ಕಾಲೇಜಿಗೆ ಹೋಗಿದ್ದೇನೆ ನಾನು. ಇದರಲ್ಲಿ ಒಂದಿಷ್ಟು ನೇಮಿಂಗ್ ಅನ್ನ ಮಾಡಿದ್ ನಾನು. ಓಕೆ. ಸೊ ಇದರಲ್ಲಿಯೂ ಕೂಡ ನನಗೆ ನೀವು ಕೆಲವೊಂದು Tier 2 ಇಂಜಿನಿಯರಿಂಗ್ ಕಾಲೇಜಸ್ ಹೋಗೋದಕ್ಕಿಂತ, ನಾವು ಅದಿದೆ ನಮ್ಮ ಕಾಲೇಜಲ್ಲಿ ಅಷ್ಟು ಪ್ಲೇಸ್ಮೆಂಟ್ ಮಾಡ್ತೇವೆ, ಇಷ್ಟು ಪ್ಲೇಸ್ಮೆಂಟ್ ಮಾಡ್ತೇವೆ ಅಂತ ಹೇಳ್ಕೊಂಡು ನಾವೆಲ್ಲ ಎಸ್ಟಾಬ್ಲಿಷ್ಡ್ 25 years ಆಗಿದೆ, ನಮ್ದು 30 years ಆಗಿದೆ, 15 years ಆಗಿದೆ ಅಂತ ಹೇಳ್ತಾರೆ ನೋಡಿ, ಆ ಕಾಲೇಜ್ಗಳಿಗಿಂತ ಕರಿಕ್ಯುಲಮ್ ಇರ್ಬೋದು ಅವ್ರದ್ದು, ಅಂದ್ರೆ VTU ಬರ್ತಾರೆ, ಬಟ್ ಅವರು ಕರಿಕ್ಯುಲಮ್ ಡಿಸೈನ್ ಮಾಡಿರೋದು ಈಗ ನ್ಯೂಲಿ ಬಿಲ್ಟ್ ಕಾಲೇಜಲ್ಲಿ ಸೇಮ್ CET ಫೀಸ್ ಅನ್ನ ತಗೊಂಡು ಅದಕ್ಕಿಂತ ಒಂದು 20,000-30,000 ಎಕ್ಸ್ಟ್ರಾ ತಗೊಂಡು ನಿಮಗೆ ಅವರೇ ಲ್ಯಾಪ್ಟಾಪ್ ಅನ್ನ ಪ್ರೊವೈಡ್ ಮಾಡುವಂತ ಕಾಲೇಜ್ಗಳು ಇದೆ. ಮತ್ತೆ ಅವರ ಲ್ಯಾಬ್ ಇರ್ಬೋದು, ಅಂಡ್ ಅವರು ಡಿಸೈಡ್ ಮಾಡಿದ್ದು ಅವ್ರು ಏನ್ ಹೇಳ್ತಾರೆ ಗೊತ್ತುಂಟ, ನಾವು ಇಂತಿಷ್ಟು ಇದನ್ನ ಅವರು ಮೇಂಟೈನ್ ಮಾಡ್ಲೇಬೇಕು, ಏನನ್ನ ಅಟೆಂಡೆನ್ಸ್ ಅನ್ನ ಪ್ಲಸ್ CGPA ಮೇಂಟೈನ್ ಮಾಡ್ಬೇಕು.
ನಾವು ಖಂಡಿತ ಅವರಿಗೆ 100% ಪ್ಲೇಸ್ಮೆಂಟ್ ಮಾಡಿ ಕಳಿಸ್ತೇವೆ ಅಂತಾರೆ. ಓಕೆ. ಕೆಲವೊಂದು Tier 2 ಕಾಲೇಜವರು ಅಷ್ಟು ಬೋರ್ಡ್ ಹಾಕೊಂಡಿರ್ತಾರೆ, ಬಟ್ ಅಲ್ಲಿ ಪ್ಲೇಸ್ಮೆಂಟ್ ಆಗಿರೋದಿಲ್ಲ. ಪ್ಲೇಸ್ಮೆಂಟ್ ಆಗಿದ್ರು ಕೂಡ ಅದು ಯಾವುದು ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ರೋಲ್, ಸೇಲ್ಸ್ ರೋಲ್, ಅಥವಾ ಯಾವುದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಗೆ ಪ್ಲೇಸ್ಮೆಂಟ್ ಮಾಡಿಕೊಂಡು 14 lakhs 15 lakhs ಅಂತ ಹಾಕೊಂಡಿರ್ತಾರೆ. ಸೊ ಅದಕ್ಕಿಂತ ಕೆಲವೊಂದು ನ್ಯೂಲಿ ಬಿಲ್ಟ್ ಇಂಜಿನಿಯರಿಂಗ್ ಕಾಲೇಜ್ಗಳು ತುಂಬಾ ತುಂಬಾ ಒಳ್ಳೆ ಇದೆ. ಈವನ್ ಅವ್ರದ್ದು ಕರಿಕ್ಯುಲಮ್ ಇರ್ಬೋದು, ಫ್ಯಾಕಲ್ಟೀಸ್ ಇರ್ಬೋದು, ಅವರ ಅಪ್ರೋಚ್ ಇರ್ಬೋದು, ತುಂಬಾ ಒಳ್ಳೆ ಇದೆ. ಓಕೆ. ಸೊ ಇಂಥ ಕಾಲೇಜ್ಗಳು ಸಿಗುತ್ತೆ. ನಾವೇನ್ ಮಾಡ್ತೇವೆ ಗೊತ್ತುಂಟ, ಸ್ಟೂಡೆಂಟ್ಸ್ಗಳ ಮೆಂಟಾಲಿಟಿ ಏನಂತ ಕೇಳಿದ್ರೆ, ಅಥವಾ ಪೇರೆಂಟ್ಸ್ಗಳದ್ದು ಎಲ್ರದ್ದು ಮೆಂಟಾಲಿಟಿ ಏನಾಗಿರುತ್ತೆ ಅಂತ ಕೇಳಿದ್ರೆ, ಹೆಸರಿದೆ, ಒಂದು ಕಾಲೇಜ್ ಇದೆ, ತುಂಬಾ ಒಳ್ಳೆ ಹೆಸರಿದೆ, ನಾನು ಅದೇ ಕಾಲೇಜಿಗೆ ಕಳಿಸ್ತೇನೆ. ಈಗ ಹೊಸದಾಗಿ ಬಿಲ್ಟ್ ಆಗಿರೋ ಕಾಲೇಜು ಒಳ್ಳೆ ಮಾಡ್ತಾರೋ ಇಲ್ವೋ ನಮ್ಗೆ ಗೊತ್ತಿಲ್ಲ, ಸೊ ಅದೇ ಕಾಲೇಜಿಗೆ ಹೋಗ್ಬೇಕು. ಬಟ್ ಇಲ್ಲ ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್, ದಯವಿಟ್ಟು ನೆನಪಿಟ್ಕೊಳ್ಳಿ, ತುಂಬಾ ನ್ಯೂಲಿ ಬಿಲ್ಟ್ ಕಾಲೇಜ್ಗಳು, ತುಂಬಾ ಒಳ್ಳೊಳ್ಳೆ ಕಾಲೇಜ್ಗಳಿದೆ. ಇಲ್ಲಿ ಕೊಟ್ಟಿರೋ ಎಲ್ಲ ಕಾಲೇಜ್ಗಳು ಒಳ್ಳೇದೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ. ಕೆಲವೊಂದು ಇರುವಂತ ಪ್ಲೇಸ್ ಒಳ್ಳೇದಿಲ್ಲ, ಕೆಲವೊಂದು ಕಾಲೇಜ್ಗಳು ತುಂಬಾ ಔಟ್ಸ್ಕರ್ಟ್ ಅಲ್ಲಿ ಇದೆ, ಅಂಡ್ ಪ್ಲೇಸ್ಮೆಂಟ್ ಬಗ್ಗೆ ಅಷ್ಟು ಇದಿಲ್ಲ, ಫ್ಯಾಕಲ್ಟಿಗಳು ಅಷ್ಟು ಇದಿಲ್ಲ. ಇಲ್ಲಿ ಕೊಟ್ಟಿರೋ ಕಾಲೇಜ್ಗಳು ಪ್ಲಸ್ ಇನ್ನು ಕೆಲವೊಂದು ಕಾಲೇಜ್ಗಳಿದೆ. ನಾನು ಎಲ್ಲದು ಒಳ್ಳೇದು ಅಂತ ಹೇಳ್ತಾ ಇಲ್ಲ, ನಾನು ಅದನ್ನ ಹೇಳ್ತೇನೆ. ನನಗೆ ಆನೆಸ್ಟ್ ಆಗಿ ನಾನು ಕಾಲೇಜನ್ನ ಇದು ಮಾಡಿದಾಗ ನನಗೆ ಏನ್ ರಿವ್ಯೂಸ್ ಬಂದಿದೆ ಕಂಪ್ಲೀಟ್ ಇದು ಮಾಡ್ತಾನೆ. ಓಕೆ. ಸೊ ನಿಮ್ಗೆ ಇವಾಗ ರ್ಯಾಂಕ್ ಏನೇ ಬರಲಿ ಸರ್, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೋ ಡಿಕ್ರೀಸ್ ಆಗುತ್ತೋ ಅದು ಸೆಕೆಂಡ್ರಿ. ಸರ್ ನನ್ನ ಮಾರ್ಕ್ಸ್ ಕಡಿಮೆ ಬಂದಿದೆ, ನಾನು ಮ್ಯಾನೇಜ್ಮೆಂಟ್ ಸೇರೋದು, ದಯವಿಟ್ಟು ಬೇಡ. ಓಕೆ. ಸೊ ದಯವಿಟ್ಟು ನೆನಪಿಟ್ಟುಕೊಳ್ಳಿ, ಒಳ್ಳೆ ಕಾಲೇಜ್ ಸಿಗುತ್ತೆ. ಈವನ್ ನ್ಯೂಲಿ ಬಿಲ್ಟ್ ಕಾಲೇಜ್ಗಳು ಕೂಡ ತುಂಬಾ ಒಳ್ಳೆ ಇದೆ. ಇದರಲ್ಲಿ ನಾನು ನಿಮ್ಗೆ ಇದ್ರ ಬಗ್ಗೆ ಹೇಳಿದ್ಯಲ್ಲ, ಇದು ಬಿಟ್ಟು ನಿಮ್ಗೆ ಚಾಣಕ್ಯ ಯೂನಿವರ್ಸಿಟಿ ಅಂತಿದೆ. ಚಾಣಕ್ಯ ಯೂನಿವರ್ಸಿಟಿ ಕೂಡ ಒಳ್ಳೆ ಇದೆ, ಅಂದ್ರೆ ಕಾಲೇಜಿಗೆ ಹೋದಾಗ್ಲೂ ಕೂಡ ತುಂಬಾ ಒಳ್ಳೆ ಇದೆ, ಅವ್ರದ್ದು ಕರಿಕ್ಯುಲಮ್ ಒಳ್ಳೆ ಇದೆ. ಸೊ ಇದೆಲ್ಲದೂ ಇದೆ. ಓಕೆ. ಸೊ ಇಂಥ ಕಾಲೇಜ್ಗಳನ್ನ ನೀವು ಪ್ಲೇಸ್ ಮಾಡ್ಬೇಕು. ಎಲ್ಲಿ ಮಾಡ್ಬೇಕು ಸರ್, ಫಸ್ಟಿಗೆ ಮಾಡ್ಬೇಕಾ? ಇಲ್ಲ, ಎಲ್ಲಿ ಮಾಡ್ಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೇನೆ, ಸರಿನಾ? ಓಕೆ. ಇದಿಷ್ಟು ಕಟ್ ಆಫ್ ರ್ಯಾಂಕ್. ಮತ್ತೊಂದು ನೆನಪಿಟ್ಕೊಳ್ಳಿ, ಸೀಟ್ಸ್ 100% ಇನ್ಕ್ರೀಸ್ ಆಗುತ್ತೆ. ಎವ್ರಿ ಇಯರ್ ಸೀಟ್ ಮ್ಯಾಟ್ರಿಕ್ಸ್ಗೆ ಹೊಸ ಹೊಸ ಕಾಲೇಜ್ಗಳು ಆಡ್ ಆಗುತ್ತೆ. 100% ಸೀಟ್ಸ್ ಇನ್ಕ್ರೀಸ್ ಆಗೇ ಆಗುತ್ತೆ. ಆವಾಗ ಕಟ್ ಆಫ್ ರ್ಯಾಂಕ್ ಸ್ವಲ್ಪ ಜಾಸ್ತಿನೂ ಆಗುತ್ತೆ, ಕೆಲವೊಂದು ಟಾಪ್ ಕಾಲೇಜಲ್ಲಿ ಸ್ವಲ್ಪ ಕಡಿಮೆನೂ ಆಗಬಹುದು. ಓಕೆ. ಬಟ್ ಓವರ್ ಆಲ್ ಆಗಿ ನಿಮ್ಮ ರ್ಯಾಂಕ್ ಏನೇ ಇರಲಿ, ಆಸ್ ಲಾಂಗ್ ಆಸ್ ನೀವು 2 lakhs ಮೇಲೆ ಹೋಗದೆ ಇದ್ರೆ ಸರಿ ಅಷ್ಟೇ. 2 lakhs ಮೇಲೆ ಹೋದವರಿಗೂ ನಿಮ್ಮ ಕ್ಯಾಟಗರಿ ಮೇಲೆ ಸೀಟ್ ಸಿಕ್ಕಿದೆ. ಓಕೆ. ಸೊ ಇದ್ರ ಬಗ್ಗೆ ನಾನು ಕಂಪ್ಲೀಟ್ ಗೈಡೆನ್ಸ್ ಅನ್ನು ನಮ್ದು 1-to-1 ಪರ್ಸನಲ್ ಕೌನ್ಸಿಲಿಂಗ್ ಅಲ್ಲಿ ಕೊಡ್ತೇನೆ. ಸದ್ಯಕ್ಕೆ ಯಾರು ವರಿ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ನಿಮ್ಮ ಏನು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಇದೆ, ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಮಾಡಿ, ಸರಿನಾ? ಓಕೆ. ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಯಾರ್ಯಾರು ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕು ಅಂತಿದ್ದೀರಾ, ಇಲ್ಲ ಸರ್ ನಮ್ದು ಟಾಪ್ 10ಗೆ ಹೋಗ್ಬೇಕು, ನನ್ನ ಮಗ ಅಥವಾ ಮಗಳದ್ದು ರ್ಯಾಂಕ್ ತುಂಬಾ ಹೈ ಬರ್ತಾ ಇದೆ, ನಮ್ ಟಾಪ್ 10ಗೆ ಹೋಗ್ಬೇಕು, ನಾವು ಇನ್ವೆಸ್ಟ್ ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತಿದ್ರೆ ಮಾಡ್ಕೊಳ್ಳಿ, ನೋ ಪ್ರಾಬ್ಲಮ್. 10 20 30 ಮ್ಯಾನೇಜ್ಮೆಂಟ್ಗೆ ಹೋಗ್ಬೇಕಾ, ಆ ಮ್ಯಾನೇಜ್ಮೆಂಟ್ ಜಾಯ್ನ್ ಆಗ್ಬೇಕು ಅಂತಿದ್ರು ದಯವಿಟ್ಟು ನಮ್ಮ ಏಕಲವ್ಯ 3.0ಗೆ ಸೇರ್ಕೊಂಡೆ ನೀವು ಮ್ಯಾನೇಜ್ಮೆಂಟ್ ಜಾಯ್ನ್ ಆಗೋದಿದ್ರೆ ಆಗಿ. ಯಾಕಂದ್ರೆ ಎಲ್ಲಾ ಕಾಲೇಜ್ಗಳ ರಿಯಾಲಿಟಿನ ನಾನು ನಿಮ್ಗೆ ಹೇಳ್ತೇನೆ. ಓಕೆ. ಎಷ್ಟೋ ಸ್ಟೂಡೆಂಟ್ಸ್ಗಳು, ಎಷ್ಟೋ ಪೇರೆಂಟ್ಸ್ಗಳು ಕಾಲೇಜ್ ಬಗ್ಗೆ ಏನೂ ಗೊತ್ತಿಲ್ಲದೆ ಅಲ್ಲಿ ಯಾರೋ ಇರ್ತಾರೆ, ಫ್ಯಾಕಲ್ಟೀಸ್ ಯಾರೋ ಇರ್ತಾರೆ ಅಂತ ಹೋಗಿ ಜಾಯ್ನ್ ಆಗ್ತಾರೆ. ಜಾಯ್ನ್ ಆದ್ಮೇಲೆ ಇವಾಗ ಎಷ್ಟೋ ಜನ ನನ್ನ ಹತ್ರ ಕೇಳ್ತಾರೆ, ಸರ್ ನನ್ಗೆ ಗೊತ್ತಿರಲಿಲ್ಲ, ಹೋಗಿ ಜಾಯ್ನ್ ಆದೆ, ಆಮೇಲೆ ಗೊತ್ತಾಯ್ತು ಹೀಗೀಗಂತ. ದಯವಿಟ್ಟು ಅದನ್ನ ಮಾಡ್ಕೋಬೇಡಿ. ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗಿ 100% ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಓಕೆ. ಈಗ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ದವರು ದಯವಿಟ್ಟು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ಚಂದ ಮಾಡಿ ಬರೆದಿಟ್ಕೊಳ್ಳಿ. ನೋಡೋಣ KCET ರ್ಯಾಂಕ್ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಮತ್ತೆಲ್ಲ ನೋಡೋಣ. ಸದ್ಯಕ್ಕೆ ನೀವು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬರಿತಾ ಇದ್ರೆ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಸರಿನಾ? ಸೊ ಕಟ್ ಆಫ್ ರ್ಯಾಂಕ್ ಕೆಲವೊಂದು ಕಾಲೇಜಲ್ಲಿ 100% ಇನ್ಕ್ರೀಸ್ ಆಗುತ್ತೆ. ನಂಬರ್ ಆಫ್ ಸೀಟ್ಸ್ 100% ಇನ್ಕ್ರೀಸ್ ಆಗುತ್ತೆ. ಯು ಡೋಂಟ್ ನೀಡ್ ಟು ವರಿ. ಹೊಸ ಕಾಲೇಜ್ಗಳು ಇಂಟ್ರೊಡ್ಯೂಸ್ ಆಗುತ್ತೆ. ಆ ಕಾಲೇಜ್ ಹೇಗಿದೆ, ಈಗ ಆಲ್ರೆಡಿ ಇಂಟ್ರೊಡ್ಯೂಸ್ ಆಗಿರೋ ಕಾಲೇಜ್ ಹೇಗಿದೆ, ಎಲ್ಲದರದ್ದು ಅಪ್ಡೇಟ್ಸ್ ನಾನು ನಿಮ್ಗೆ ಕೊಡ್ತೇನೆ, ಸರಿನಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನೀವು ನಮ್ಮ ಕೌನ್ಸಿಲಿಂಗ್ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ ಬಂದ್ಬಿಟ್ಟು 6362324224. ಕರ್ನಾಟಕದಲ್ಲಿ ನಮ್ಮಷ್ಟು ಒಳ್ಳೆ ಕೌನ್ಸಿಲಿಂಗ್ ಕೊಡುವಂತಹ ಕೌನ್ಸಿಲರ್ 100% ಸಿಗೋದೆಲ್ಲ ತುಂಬಾ ಪ್ರೌಡ್ ಆಗಿ ಹೇಳ್ತೇನೆ. ಯಾಕಂದ್ರೆ ನಾನು ಇವಾಗ್ಲೂ ಕಾಲೇಜಿಗೆ ಹೋಗ್ತಾ ಇದ್ದೇನೆ, ವಿಸಿಟ್ ಮಾಡ್ತಾ ಇದ್ದೇನೆ, ಸ್ಟೂಡೆಂಟ್ಸ್ ಗಳ ಜೊತೆ ರಿಯಲ್ ಇನ್ಫಾರ್ಮೇಶನ್ ತಗೊಳ್ತಾ ಇದ್ದೇನೆ. ಯಾವುದೇ ಕಟ್ ಆಫ್ ರ್ಯಾಂಕ್ ಅನ್ನ ಕೊಟ್ಕೊಂಡು ಅದನ್ನ ಹಾಕಿ ಅಂತ ಹೇಳುವಂತಹ ಕೌನ್ಸಿಲಿಂಗ್ ನಂದಲ್ಲ. ಯಾಕಂದ್ರೆ ಆಸ್ ದ ಇಂಜಿನಿಯರ್ ಸ್ಟೂಡೆಂಟ್, ಅಂದ್ರೆ ಇಂಜಿನಿಯರಿಂಗ್ ಮಾಡಿದವನಾಗಿರ್ಲಿಕ್ಕೆ ಹೋಗಿ ನೀವು ಕೊಡುವಂತಹ ಅಮೌಂಟ್ಗೆ ನಾನು ಅದಕ್ಕೆ ಸರಿಯಾದ ಸರ್ವಿಸ್ ಕೊಡಬೇಕು ಅಂತ ಆನೆಸ್ಟ್ ಆಗಿ ನಾನು ಕೊಡ್ತಾ ಇದ್ದೇನೆ. ದಯವಿಟ್ಟು ಜಾಯ್ನ್ ಆಗಿ. ಓಕೆ. ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ಈ ವಿಡಿಯೋ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅನ್ಕೊಳ್ತೇನೆ. ಇನ್ಫಾರ್ಮೇಟಿವ್ ಆಗಿದ್ರೆ ಬೇಕಾದವ್ರ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬೈ ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.